ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂತ ಚಂದ್ರಶೇಖರನಾಥ ಸ್ವಾಮಿಗಳು ಇನ್ನಿಲ್ಲ, ದೈವ ವಶರಾಗಿದ್ದಾರೆ. ಅವರು ಸತತವಾಗಿ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮವನ್ನ, ಸನಾತನ ಧರ್ಮವನ್ನ ಸಾರಲಿಕ್ಕೆ ಮತ್ತು ಅದನ್ನ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆಚರಣೆಯನ್ನ ಮಾಡಲಿಕ್ಕೆ ಬಹಳಷ್ಟು ಪರಿಶ್ರಮ, ಹಗಲು ಇರುಳು ದುಡಿದಂತ ಮಹಾನ್ ಗುರುಗಳೇ ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮಿಗಳು. ಅವ್ರ ಜೊತೆ ನಮ್ಮ ಒಡನಾಟ ಯಾವ ರೀತಿ ಇತ್ತು ಅಂದ್ರೆ ಒಂಥರ ಆತ್ಮೀಯತೆ. ಎಂದು ತಾವುಗಳು ಜಗದ್ಗುರುಗಳು ಅನ್ನೋಂತ ಅಂತರ ಯಾವತ್ತು ಕಾಪಾಡ್ಕೊತಿರ್ಲಿಲ್ಲ. ಬಹಳ ಪ್ರೀತಿಯಿಂದ, ಬಹಳ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನು ಮಾತಾಡಿಸ್ತಿದ್ರು, ಅವ್ರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ತಿದ್ರು. ಅವರ ಜೊತೆ ಮಾತುಕತೆ ಮಾತಾಡೋದು ಅಂದ್ರೆ ನಮ್ಮ ಬಹಳ ಆತ್ಮೀಯತೆ ಏನು ಅಂತದ್ನ, ಅಥವಾ ಅಣ್ಣ ತಮ್ಮಂದಿರು ತಂದೆ ಜೊತೆಯಲ್ಲಿ ಮಾತಾಡೋ ರೀತಿಯಲ್ಲಿ ಆ ಒಡನಾಟ ಇರುವಂತದ್ದಿತ್ತು. ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ, ಅವ್ರು ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ, ಯಾವ ಒಂದು ತಾರತಮ್ಯವಿಲ್ಲದೆ ಪ್ರತಿಯೊಬ್ಬರನ್ನು ಬಹಳ ಪ್ರೀತಿಯಿಂದ ನಡೆಸ್ಕೊತಿದ್ರು. ಬಹಳಷ್ಟು ಅವರಿಗೆ ಕನಸಿತ್ತು, ಸಮಾಜಕ್ಕೆ ಬಹಳಷ್ಟು ಒಳ್ಳೇದ್ ಮಾಡ್ಬೇಕು ಅಂತ. ಅವರ ಕಾಲದಲ್ಲಿ ಈ ಮಠವನ್ನ, ವಿಶ್ವ ಒಕ್ಕಲಿಗರ ಮಠವನ್ನ ಸ್ಥಾಪನೆಯನ್ನು ಮಾಡಿದ್ರು. ಇಲ್ಲಿ ಮಠ ಜೊತೆಯಲ್ಲಿ ದೇವಸ್ಥಾನ, ಶಾಲೆ, ಈ ರೀತಿ ತಮ್ಮ ಸ್ವಂತ ಜಾಗವನ್ನೇ ಮಠಕ್ಕೆ ಮೀಸಲಾಗಿಟ್ಟು, ಇದೇ ತಿರುಚಿ ಮಠದಲ್ಲಿ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮಿಯ ಜೊತೆಯಲ್ಲೇನೆ ಎಲ್ಲ ರೀತಿಯಾದಂತ ಏನು ಒಂದು ಗುರುಕುಲದಲ್ಲಿ ಎಲ್ಲ ಧರ್ಮ ಶ್ಲೋಕ ಎಲ್ಲ ಪ್ರತಿಯೊಂದು ವಿದ್ವತ್ತನ್ನು ಪಡೆದು ಪರಿಪೂರ್ಣವಾಗಿ ಶಿಕ್ಷಣ ಮತ್ತು ಧರ್ಮದ ವಿಚಾರದಲ್ಲಿ ಜ್ಞಾನವನ್ನ ಪಡೆದು ತಮ್ಮ ಜೀವನವನ್ನೇ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ಜನರಿಗಾಗಿ ಮೀಸಲಿಟ್ಟಂತ ಗುರುಗಳೇ ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮಿಗಳು. ಅವ್ರಿಗೆ ಕೆಲವು ದಿನಗಳಿಂದ ಹುಷಾರ್ ತಪ್ಪಿದ್ರು. ಆ ಹುಷಾರ್ ತಪ್ಪಿದಂತ ಕಾಲದಲ್ಲೂ ಅವರು ಪ್ರತಿನಿತ್ಯ ಏನಾದ್ರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ರು. ಹಾಗಾಗಿ ಅವ್ರು ಇನ್ನಿಲ್ಲ. ಅವರ ಪ್ರೇರೇಪಣೆ, ಅವರ ಮಾರ್ಗದರ್ಶನ ಸದಾಕಾಲ ನಮ್ಮ ಸಮಾಜದಲ್ಲಿ ಇದ್ದು ಮುಂದುವರಿಲಿ. ಈಗಿರುವಂತ ಜಗದ್ಗುರುಗಳಾಗಿರುವಂತ ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮಿಗಳು ಸಹ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಸೂಚನೆಯನ್ನ ಮುಂದುವರಿಸಿ ಇನ್ನೂ ಚೆನ್ನಾಗಿ ಸಮಾಜಕ್ಕೆ ದೊಡ್ಡ ಶಕ್ತಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಮತ್ತು ಅವರ ಆತ್ಮಕ್ಕೂ ಶಾಂತಿಯನ್ನು ಸಿಗ್ಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.